ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ. ಇವತ್ತಿನ ಈ ವಿಡಿಯೋದ ವಿಷಯ ಅಂತಂದರೆ, ಸ್ನೇಹಿತರೆ, ಸುಮಾರು ಒಂದು 2 ತಿಂಗಳುಗಳಿಂದ ಈಚೆಗೆ ನಾವು ರಾಜಕ್ರಿಯಾ ವೆಬಿನಾರನ್ನು ಮಾಡಿಲ್ಲ. ಬಹಳ ಜನ ಕರೆ ಮಾಡಿ ರಾಜಕ್ರಿಯಾ ರೇಖೆಯ ವೆಬಿನಾರನ್ನು ಮಾಡಿ ಸರ್, ಏಂಜಲ್ಸ್ಗಳ ವೆಬಿನಾರನ್ನು ಮಾಡಿ ಅಂತ ರಿಕ್ವೆಸ್ಟ್ ಹಾಕ್ಕೊಂಡಿದ್ರಿ. ಹಾಗಾಗಿ ನಾವು ಈಗ ಜೂನ್ ತಿಂಗಳ 9ನೇ ತಾರೀಕಿಗೆ ರವಿವಾರ ಬೆಳಿಗ್ಗೆ 10 ಗಂಟೆಗೆ ಈ ರಾಜಕ್ರಿಯಾ ರೇಖೆಯ ವೆಬಿನಾರನ್ನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇದು ನಿಮಗೆ ಒಂದು ಬಹಳ ಅನುಕೂಲ ಆಗಲಿಕ್ಕೆ ಇದೆ. ಯಾಕೆಂದರೆ ಎಷ್ಟೋ ಕಡೆಯಲ್ಲಿ ರಾಜಕ್ರಿಯಾ ರೇಖೆಯನ್ನು ಅಭ್ಯಾಸ ಮಾಡ್ತಾ ಇರ್ತೀರಿ. ನೀವು ಅಭ್ಯಾಸ ಮಾಡುವಾಗ, ದೀಕ್ಷೆ ತಗೊಳ್ಕೊಳ್ಳುವಾಗ ನಿಮಗೆ ಗುರುಗಳ ಕಾಂಟ್ಯಾಕ್ಟ್ ಇರ್ತಾರೆ. ಹೋಗ್ತಾ ಹೋಗ್ತಾ ಗುರುಗಳ ಸಂಪರ್ಕ ನಿಮ್ಗೆ ಸಿಗೋದೇ ಇಲ್ಲ. ಯಾವುದೇ ಒಂದು ಡೌಟ್ ಬಂದರೂ ಕೂಡ ಅಲ್ಲಿಯ ರಿಸೆಪ್ಷನಿಸ್ಟ್ಗಳಿಗೆ ಹೇಳಿದಾಗ ಗುರುಗಳನ್ನು ಕೇಳಿ ಹೇಳ್ತೀರಿ ಅಂತ ಹೇಳ್ತಾರೆ, ಮತ್ತೆ ಕಾಲ್ ಮಾಡೋದಿಲ್ಲ. ಹಾಗೆ ಇಂಥ ಸಮಸ್ಯೆ ಎದುರಿಸ್ತಿರ್ತೀರಿ. ಮತ್ತು ರಾಜಕ್ರಿಯಾ ರೇಖೆಯನ್ನು ಕಲಿತ ನಂತರ ನಾವು ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಬೇಕು, ಲೆವೆಲ್ ವೈಸ್ ಯಾವ ರೀತಿ ಮಾಡಬೇಕು, ಏನು ಎನರ್ಜಿ ಗ್ರಿಡ್ ಅಂದರೆ ಏನು, ಅಪರ್ಮೇಷನ್ ಕೊಡೋದು ಹೇಗೆ, ರಿಗ್ರೆಷನ್ ಥೆರಪಿ ಅಂದರೆ ಏನು, ಪ್ರತಿರೂಪ ಪಯಣ ಅಂದ್ರೇನು, ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅಂದರೆ ಏನು, ಮೊದಲಾದಂಥ ವಿಚಾರಗಳು ನಿಮಗೆ ಬಹಳ ಒಂದು ತೊಂದರೆಯನ್ನು ಕೊಡುವಂಥದ್ದು ಅಥವಾ ಕನ್ಫ್ಯೂಸನ್ನು ಮಾಡುವಂಥದ್ದು ಆಗಿರುತ್ತೆ. ಹಾಗಾಗಿ ನಮ್ಮ ಕೇಂದ್ರದಲ್ಲಿ ನಾವು ಹಿಂದಿನಿಂದಲೂ ಕೂಡ ಈ ರಾಜಕ್ರಿಯಾ ರೇಖೆಯ ವೆಬಿನಾರನ್ನು, ಏಂಜಲ್ಸ್ ವೆಬಿನಾರನ್ನು, ಸುಜೋಗ್ ಥೆರಪಿಯ ವೆಬಿನಾರನ್ನು, ರೇಖೆ ವೆಬಿನಾರನ್ನು ಮಾಡ್ಕೊಳ್ತಾ ಬಂದಿದ್ವಿ. ಈಗ ನಮ್ಮ ಮನೆಯ ಶುಭ ಕಾರ್ಯದ ನಿಮಿತ್ತವಾಗಿ ಸುಮಾರು ಒಂದು 2 ತಿಂಗಳ ಕಾಲ ನಾವು ಈ ರಾಜಕ್ರಿಯಾ ರೇಖೆ ವೆಬಿನಾರನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಪುನಃ ನಿಮಗೆ ಇದೊಂದು ಅವಕಾಶ ಮಾಡಿಕೊಡ್ತಿದ್ವಿ. ರಾಜಕ್ರಿಯಾ ರೇಖೆಯ 1ರಿಂದ 6ನೇ ಲೆವೆಲ್ ಅಂದರೆ ಮಾಸ್ಟರ್ ಡಿಗ್ರಿವರೆಗಿನ ಬೇರೆ ಬೇರೆ ವಿಷಯಗಳು ಏನಿದೆಯೋ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಜೊತೆಗೆ ಸ್ವತಃ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು, ಚಕ್ರಧ್ಯಾನ ಅಂದರೆ ಏನು, ಈ ಚಕ್ರಧ್ಯಾನ ಮಾಡುವಾಗ ವೈಟ್ ಕಲರ್ ಎನರ್ಜಿಯನ್ನು ಯಾವ ರೀತಿ ಇನ್ವೈಟ್ ಮಾಡಬೇಕು, ವೈಲೆಟ್ ಕಲರ್ ಎನರ್ಜಿಯನ್ನು ಯಾವ ರೀತಿ ಇನ್ವೈಟ್ ಮಾಡಬೇಕು, ಆನಂತರ ಸಪ್ತ ಚಕ್ರಗಳಲ್ಲಿ ಮತ್ತು ಅದರ ಮೈನರ್ ಮತ್ತು ಮೈಕ್ರೋ ಚಕ್ರಗಳಲ್ಲಿ ಯಾವ ರೀತಿ ನಾವು ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ಹಾಕಬೇಕು, ನಾಡಿಗಳಂದರೆ ಏನು, ಎಷ್ಟು ನಾಡಿಗಳಿದ್ದಾವೆ, ಆನಂತರ ಈ ರಾಜಕ್ರಿಯಾ ರೇಖೆಯಲ್ಲಿ ಬರುವಂಥ ಕೆಲವು ಪ್ರಮುಖ ವಿಚಾರಗಳು. ಅದರಲ್ಲೂ ಕೂಡ ಈ ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ದೇಹದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಯಾವ ರೀತಿ ಹಾಕಬೇಕು. ಡಿಪಾರ್ಟ್ಮೆಂಟ್ಗಳಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇರ್ಬೋದು, ನ್ಯೂರೋ ಸಿಸ್ಟಮ್ ಇರ್ಬೋದು, ಸ್ಕಿನ್ ಸಿಸ್ಟಮ್ ಇರ್ಬೋದು, ಮಸಲ್ ಸಿಸ್ಟಮ್ ಇರ್ಬೋದು, ಬೋನ್ ಸಿಸ್ಟಮ್ ಇರ್ಬೋದು, ಅದೇ ರೀತಿ ನಿರ್ನಾಳ ಗ್ರಂಥಿಗಳಿರ್ಬೋದು. ಇವೆಲ್ಲ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟು. 9 ಥರದ ದೇಹಗಳು ಯಾವ್ಯಾವುದು, ಜೊತೆಗೆ ಜನ್ಮಾಂತರದ ಸಮಸ್ಯೆಗಳು ಯಾವ ರೀತಿ ಬರ್ತವೆ, ಬ್ಲಾಕೇಜಸ್ ಅಂದರೆ ಏನು, ಅದೇ ರೀತಿ ಬೇರೆ ಬೇರೆ ಜನ್ಮಗಳು ತಾನು ರಿಸೀವ್ ಮಾಡಿದಂಥ ಈ ಬ್ಲಾಕೇಜಸ್ಸನ್ನು ಯಾವ ರೀತಿ ರಿಮೂವ್ ಮಾಡಬೇಕು, ದೇವತಾ ಸಾಮ್ರಾಜ್ಯ ಅಂದರೆ ಏನು, ಆನಂತರ ಬೇರೆ ಬೇರೆ ತತ್ವಗಳೇನು, ಹೈಯರ್ ಸೆಲ್ಫ್ ಅಂದರೆ ಏನು, ಐ ಎಮ್ ಪ್ರೆಸೆನ್ಸ್ ಅಂದರೆ ಏನು, ವೈಟ್ ಬ್ರದರ್ಸ್ಹುಡ್ಸ್ ಅಂದರೆ ಏನು, ಲಾರ್ಡ್ ಟಾತ್ ಏನನ್ನು ಮಾಡ್ತಾರೆ, ಇಂಥ ಮೊದಲಾದ ವಿಚಾರಗಳು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಲೆವೆಲ್ ವೈಸ್ ಯಾವ ರೀತಿ ಕಾಸ್ಮಿಕ್ ಎನರ್ಜಿಗಳು ಅಥವಾ ಪ್ರಾಣಶಕ್ತಿಗಳು ಫ್ಲೋ ಆಗ್ತಾ ಇರ್ತವೆ, ಆ ಪ್ರಾಣಶಕ್ತಿಯನ್ನು ನಾವು ಹಂತ ಹಂತವಾಗಿ ಯಾವ ರೀತಿ ನಮ್ಮಲ್ಲಿ ರಿಸೀವ್ ಮಾಡಬೇಕು, ಮತ್ತು ದೀಕ್ಷಾ ಪದ್ಧತಿ ಅಂದರೆ ಏನು, ರಿಗ್ರೆಷನ್ ಥೆರಪಿ ಅಂದರೆ ಏನು, ಪ್ರತಿರೂಪ ಪಯಣ ಅಂದರೆ ಏನು. ಕೆಲವರು ಇಲ್ಲಿ ಕನ್ಫ್ಯೂಷನ್ ಮಾಡುವಂಥದ್ದು ಇರುತ್ತದೆ. ಈ ಅಸ್ಟ್ರೋ ಟ್ರಾವೆಲ್ಲೇ ಪ್ರತಿರೂಪ ಪಯಣ ಆಗಿರುತ್ತದೆ. ಆ ಪ್ರತಿರೂಪ ಪಯಣವನ್ನು ಬೇರೆ ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತೇಳಿ ಕೆಲವರು ಅದನ್ನು ಸಪ್ರೇಟ್ ಆದ ಫೀಸನ್ನು ತೆಗೆದುಕೊಳ್ಳುವಂಥದ್ದೆಲ್ಲ ನಾವು ನೋಡ್ತೀವಿ. ಇಲ್ಲಿ ನಿಮ್ಗೆ ಆ ಥರದ ಗೊಂದಲ ಬೇಡ. ನೀವು ಯಾವುದೇ ಒಂದು ಗುರುಗಳ ಶಿಷ್ಯರಾಗಿದ್ದರೂ ತೊಂದರೆ ಇಲ್ಲ. ನಮ್ಮ ಗ್ರೂಪಿಗೆ ಬಂದು ನೀವು ನಮ್ಮಲ್ಲಿ ಜಾಯ್ನ್ ಆಗ್ಬೋದು. ಯಾವುದೇ ರೀತಿ ಫೀಸನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ವೆಬಿನಾರ್ಗೆಲ್ಲ. ಇನ್ನು ನಮ್ಮ ಮೆಥಡ್ ಓಕೆ ಆದರೆ ನಮ್ಮಲ್ಲಿ ನೀವು ಬೇರೆ ಕೋರ್ಸನ್ನು ನೀವು ತೆಗೆದುಕೊಳ್ಬೋದು ಮುಂದಿನ ದಿನಗಳಲ್ಲಿ. ಹಾಗಾಗಿ ನೀವು ಇಲ್ಲಿ ನಾವು ಬೇರೆ ಗುರುಗಳ ಹತ್ರ ರಾಜಕ್ರಿಯಾ ರೇಖೆಯನ್ನು ಕಲ್ತಿದ್ವಿ, ಹಾಗಾಗಿ ಈ ಗುರುಗಳ ಹತ್ರ ಹೋದಾಗ ಅದು ತೊಂದರೆ ಆಗತ್ತೋ ಏನೋ ಅಥವಾ ಫೀಸ್ ಕೊಡಬೇಕೇನೋ ಹೇಳುವಂಥ ಒಂದು
ಮನಸ್ಥಿತಿಗೆ ಬಂದಿರ್ತೀರಿ, ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ಯಾವುದೇ ರೀತಿ ಫೀಸನ್ನು ಈ ವೆಬಿನಾರ್ಗಳಿಗೆಲ್ಲ ತೆಗೆದುಕೊಳ್ತಾ ಇಲ್ಲ. ನಿಮ್ಮಲ್ಲಿರುವಂಥ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಲಿಕ್ಕಾಗಿ ನಾವು ಈ ವೆಬಿನಾರ್ಗಳನ್ನು ಮಾಡ್ತೀವಿ. ಅದನ್ನು ನೀವು ಇಲ್ಲಿ ಮಾಡಬೇಕಾದಷ್ಟೇ, ಯಾರಿಗೆ ಈ ವೆಬಿನಾರ್ನಲ್ಲಿ ಭಾಗವಹಿಸುವಂಥ ಆಸಕ್ತಿ ಇದೆಯೋ ಅವರು ಕರೆಯನ್ನು ಮಾಡಿ, ಕೆಳಗಡೆ ಸ್ಕ್ರೋಲಲ್ಲಿ ಕಾಣ್ತಾ ಇರುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ರಿಕ್ವೆಸ್ಟನ್ನು ಹಾಕಿ, ನಿಮ್ಮ ಅಡ್ರೆಸ್ಸನ್ನು ಕೊಡಿ. ಯಾವ ಊರು, ನಿಮ್ಮ ಹೆಸರೇನು, ನಿಮ್ಮ ಹಿಂದಿನ ಗುರುಗಳು ಯಾರು ಅನ್ನೋದನ್ನು ಡೀಟೇಲನ್ನು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಿ. ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿರ್ತೀವಿ. ವೈಯಕ್ತಿಕವಾಗಿ ನಿಮಗೆ ಲಿಂಕನ್ನು ಕೊಡಲಿಕ್ಕಾಗಲ್ಲ. ಈ ಕಾರ್ಯಕ್ರಮ ಗೂಗಲ್ ಮೀಟಲ್ಲಿ ನಡೀತಾ ಇರೋದ್ರಿಂದ ನಾವು ಗೂಗಲ್ ಮೀಟ್ ಲಿಂಕನ್ನು ನಾವು ಗ್ರೂಪಿಗೆ ಕೊಡ್ತೇವೆ. ತುಂಬ ಜನ ಇರೋದ್ರಿಂದ ವೈಯಕ್ತಿಕವಾಗಿ ಲಿಂಕನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ನೀವು ಆ ಗ್ರೂಪ್ ಲಿಂಕನ್ನು ನೋಡಿಕೊಂಡು 9ನೇ ತಾರೀಕು ಜೂನ್ 9ರಂದು ನಡೆಯುತ್ತೆ ಬೆಳಿಗ್ಗೆ 10 ಗಂಟೆಗೆ ನೀವು ಜಾಯ್ನ್ ಆಗ್ಬೋದು, ಉಚಿತವಾಗಿ ಜಾಯ್ನ್ ಆಗ್ಬೋದು. ಹಾಗಾಗಿ ನೀವು ಮಾಡಬೇಕಾಗಿರೋದು ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಕೆಳಗಡೆ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿಕೊಂಡು ನಿಮ್ಮ ಡೀಟೇಲನ್ನು ತಿಳಿಸ್ಕೊಡಿ. ರಾಜಕೀಯದಲ್ಲಿ ನೀವು ಎಷ್ಟು ಲೆವೆಲನ್ನು ಕಲ್ತಿದ್ರಿ, ಗುರುಗಳು ಯಾರು, ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿ ನೀವು ವಾಟ್ಸಪ್ ಗ್ರೂಪಲ್ಲಿ ನೀವು ಮೆಸೇಜ್ ಹಾಕೋದಾದ್ರೆ ಅಥವಾ ಕರೆ ಮಾಡೋದಾದರೆ ಆ ನಂಬರಿಗೆ ಕರೆ ಮಾಡಿ ಎಲ್ಲ ಡೀಟೇಲನ್ನು ಹೇಳಿ ನಿಮ್ಮ ನಂಬರನ್ನು ನಾವು ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೀವಿ. ಅಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಮೆಡಿಟೇಷನ್ ವಿಧಾನ ಇರ್ಬೋದು, ಅದನ್ನು ನೀವು ಡೌಟ್ ಇಟ್ಕೊಂಡು ಮಾಡಿದಾಗ ಅಷ್ಟು ಪರಿಣಾಮಕಾರಿಯಾಗಿ ನಿಮಗೆ ರಿಸಲ್ಟ್ ಕೊಡಲಿಕ್ಕಿಲ್ಲ. ಹಾಗಾಗಿ ಅಲ್ಲಿಗಿರುವಂಥ ಕನ್ಫ್ಯೂಷನನ್ನು ಕ್ಲಿಯರ್ ನೀವು ಮಾಡಿಕೊಳ್ಳೇಬೇಕು. ಇಲ್ಲ ಅಂತಂದರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಅದೇ ರೀತಿ ಪ್ರಾಕ್ಟೀಸ್ ಮಾಡೋದು, ನಿಮಗೆ ರಿಸಲ್ಟ್ ಬರದೇ ಇರ್ಬೋದು. ಆವಾಗ ಅದನ್ನೇ 4 ಜನಕ್ಕೆ ನೀವು ನಿಮ್ಮ ಬೇರೆಯವರಿಗೆಲ್ಲ ಕಲಿಸ್ಕೊಟ್ಟಾಗ ಆ ಮೊದಲನ ಮಿಸ್ಟೇಕ್ಗಳು 4 ಮಿಸ್ಟೇಕ್ಗಳಾಗ್ತವೆ. ಆ 4 ಇರೋದು 8 ಆಗುತ್ತೆ. ಹಾಗಾಗಿ ಇದರ ಒಂದು ಸರಪಣಿ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇಟ್ಕೊಳ್ಬೇಡಿ. ನಮ್ಮ ಸೆಂಟರ್ನಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ. ನೀವು ಬೇರೆ ಗುರುಗಳ ಶಿಷ್ಯರು ಅಥವಾ ನಮ್ಮ ಶಿಷ್ಯರಲ್ಲ ಹೇಳುವಂಥದ್ದು, ಆ ಥರ ಯಾವುದೇ ತಾರತಮ್ಯ ಇರೋದಿಲ್ಲ. ತುಂಬ ಜನ ಇಲ್ಲಿ ಬಂದುಕೊಂಡು ತಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಒಳ್ಳೆ ರೀತಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಕೂಡ ಮುಕ್ತ ಅವಕಾಶ ಇದೆ. ನೀವು ಬಂದು ನಮ್ಮ ವೆಬಿನಾರ್ನಲ್ಲಿ ಭಾಗವಹಿಸಿ. ನಮ್ಮ ಸ್ಟೂಡೆಂಟ್ಗೂ ಅವಕಾಶ ಇದೆ, ನಿಮ್ಮ ಸ್ಟೂಡೆಂಟ್ಗೂ ನಿಮಗೂ ಅವಕಾಶ ಇದೆ, ಅಥವಾ ಬೇರೆ ಗುರುಗಳ ಸ್ಟೂಡೆಂಟ್ಗೂ ಕೂಡ ಅವಕಾಶ ಇದೆ. ಹಾಗಾಗಿ ಈ ವೆಬಿನಾರ್ನಲ್ಲಿ ಭಾಗವಹಿಸಿಕೊಂಡು ಆದಷ್ಟು ನಿಮ್ಮ ಗೊಂದಲಗಳನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರಗಳು.